ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಅದು ಏನಪ್ಪಾ ಅಂತಂದ್ರೆ, ಈ ಜೀವನದಲ್ಲಿ ಕಾಕತಾಳೀಯ ಅಥವಾ ಈ ಕೋಇನ್ಸಿಡೆನ್ಸ್ ಗಳು ನಡೀತವೆ ಅಂತ ಕೆಲವೊಬ್ರು ಮಾತಾಡೋದನ್ನ ನೀವು ನೋಡಿರ್ತೀರಿ. ಬರೀ ಮಾತಾಡೋದನ್ನ ನೋಡಿರೋದಲ್ಲ, ಸಿನಿಮೀಯ ಘಟನೆಯಲ್ಲಿ ರಿಯಲ್ ಲೈಫ್ ಅಲ್ಲಿ ಸಿನಿಮೀಯ ತರ ಆಗ್ತಕ್ಕಂತ ಕೆಲವೊಂದು ಘಟನೆಗಳಿಗೆ ನಮಗೆ ಎಕ್ಸ್ಪ್ಲನೇಷನ್ ಇರಲ್ಲ. ಇದು ಏನಿದು, ಇದು ನಿಜವಾಗ್ಲೂ ಕೋಇನ್ಸಿಡೆನ್ಸ್ ಅಥವಾ ಇದ್ರ ಹಿಂದೆ ಏನಾದ್ರು ಮೀನಿಂಗ್ ಇದೆ ಅಂತ ಹೇಳಿ. ಮಾನವ ಅನ್ನೋದು ನಾನು ಎಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ, ಒಬ್ಬ ಕ್ಯೂರಿಯಸ್ ಜೀವಿ, ಒಬ್ಬ ಬುದ್ಧಿಜೀವಿ. ಅವನ್ ಏನ್ ಮಾಡ್ತಾನೆ, ಹಿಂಗಾಗಿದೆ ಅನುಭವಿಸು ಅಂತಂದ್ರೆ ಅನುಭವಿಸಲ್ಲ. ಅದು ಹೆಂಗಾಯ್ತು, ಅದಕ್ಕೆ ಕಾರಣ ಏನು, ಅದಕ್ಕೆ ಒಂದು ಶಕ್ತಿ ಏನು, ಆ ಶಕ್ತಿ, ಈ ಶಕ್ತಿ, ನಿಗೂಢ ಶಕ್ತಿ ಅಂತ ಹೇಳಿ ಹುಡುಕ್ತಾ ಹೋಗ್ತಾ ಇರ್ತಾನೆ. ಸೊ ಇಲ್ಲಿ ಈ ಕೋಇನ್ಸಿಡೆನ್ಸ್ ಅನ್ನೋದು ಲೈಫ್ ಅಲ್ಲಿ ಯಾವ್ದೋ ಒಂದು ಶಕ್ತಿಯಿಂದ ಆಗುತ್ತಾ ಅಥವಾ ಈ ವಿಧಿ ಅಂತ ಏನ್ ಕರೀತಾರೆ, ವಿಧಿ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಡೆಫಿನೇಷನ್ ಇರುತ್ತೆ. ಈಗ ಕೆಲವೊಬ್ರು ಹಣೆ ಬರಹ ಅಂತ ಕೂಡ ಕರೀತಾರೆ. ಅಂದ್ರೆ ಕೆಲವೊಬ್ಬರ ಲೈಫ್ ಅಲ್ಲಿ, ಎಲ್ಲರ ಲೈಫ್ ಅಲ್ಲಿ ಏನೇನ್ ಆಗ್ಬೇಕು ಅಂತ ಬರೆದಿರುತ್ತೆ, ಇನ್ವಿಸಿಬಲ್ ಅದು, ಆ ತರನೇ ಆಗ್ತಾ ಹೋಗುತ್ತೆ ಅಂತ ಕೆಲವೊಬ್ರು ನಂಬಿಕೆ. ಅದೇನೇ ಇರ್ಲಿ, ಈ ಒಂದು ವಿಡಿಯೋದಲ್ಲಿ ನಾನೊಂದು ಕಥೆಯನ್ನ ಹೇಳ್ತೀನಿ. ಆ ಒಂದು ಇನ್ಸಿಡೆಂಟ್ ಮೂಲಕ ಹೇಗೆ ಇದು ಕೋಇನ್ಸಿಡೆನ್ಸ್ ಅನ್ನೋದು ಈ ಜಗತ್ತಲ್ಲಿ ಇರೋದೇ ಇಲ್ಲ, ಎಲ್ಲದಕ್ಕೂ ಏನೋ ಒಂದು ಕಾರಣ ಇರುತ್ತೆ ಅಂತಾರಲ್ಲ, ಅದು ಲಿಂಕ್ ಹೆಂಗಿರುತ್ತೆ ಎಲ್ಲದಕ್ಕೂ ಒಂದು ಎಲ್ಲ ಜೀವನದಲ್ಲಿ ನಡೆಯೋ ಘಟನೆಗಳಿಗೆ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಕಥೆ ಇದೆ. ಸೊ ಹೀಗೆ ಒಂದು ಊರಲ್ಲಿ, ಲೈಕ್ ಪ್ರೆಸೆಂಟ್ ಸಿಚುವೇಶನ್, ಅದು ಪ್ರೆಸೆಂಟ್ ಟೈಮ್, ಈ ಒಂದು ಇಯರ್ ಅನ್ನ ಕನ್ಸಿಡರ್ ಮಾಡೋಣ. ಈ ಕಥೆಯಲ್ಲಿ ಈ ಒಂದು ಊರಲ್ಲಿ ಒಬ್ಬ ಮಗು ಹುಟ್ಟುತ್ತೆ. ಅವನಿಗೆ ಹುಟ್ಟಿದ ತಕ್ಷಣನೇ ಒಂದು ಭಯಾನಕವಾದ ಕ್ಯಾನ್ಸರ್ ಇರುತ್ತೆ. ಸೊ ಅವಾಗ ಅವನು ಸಣ್ಣ ವಯಸ್ಸಲ್ಲಿ, ಅವನು ಚೈಲ್ಡ್ಹುಡ್ ಅಲ್ಲಿ ಎಲ್ಲರೂ ಆಡ್ತಾ ಕಳೆದ್ರೆ, ಅವನು ಮಾತ್ರ ಈ ಹಾಸ್ಪಿಟಲ್ ಅಲ್ಲಿ ಬೇರೆ ರೋಗಿಗಳ ಜೊತೆ, ಅವನಿಗೇನೋ ಬೇರೆ ತರದ ಕ್ಯಾನ್ಸರ್ ಬಂದಿರುತ್ತೆ, ಆ ಬೇರೆ ರೋಗಿಗಳ ಜೊತೆ ಕಳೆಯಂತ ಒಂದು ದಿನಗಳು ಅವನಿಗೆ ಬರ್ತವೆ. ಅವನು ಎಷ್ಟೋ ವರ್ಷಗಳ ಕಾಲ ಕೀಮೋಥೆರಪಿಗೆ ಅಲ್ಲೇ ಹೋಗ್ಬೇಕಾಗಿರುತ್ತೆ, ಅಥವಾ ಒಟ್ಟಲ್ಲಿ ಅವನು ಹಾಸ್ಪಿಟಲ್ ಮತ್ತೆ ಆತರ ರೋಗಿಗಳು ಇರ್ತಕ್ಕಂಥ ವಾತಾವರಣದಲ್ಲಿ ಅವನು ಕಳೆದು ಬಿಟ್ಟಿರ್ತಾನೆ. ಅವನು ಕೆಲವೊಂದ್ಸಲ ನೋಡ್ತಾ ಇರ್ತಾನೆ, ಕೆಲವೊಬ್ಬ ರೋಗಿಗಳಿಗೆ ಕ್ಯಾನ್ಸರ್ ಬಂದಿರೋರು ಕೀಮೋಥೆರಪಿ ಮಾಡಿದ್ರು ಉಳಿದೇ ಇಲ್ಲ, ಅವರು ಸತ್ತೋಗಿರ್ತಾರೆ ಅಂತವನ್ನ ಕಣ್ಣೆದಿಗೆ ನೋಡ್ತಾ ಇರ್ತಾನೆ. ಅವನಿಗೆ ಅದು ಬಹಳ ಗಂಭೀರವಾಗಿ ಪರಿಣಮಿಸ್ತಾ ಇರುತ್ತೆ ಅವನ ಮನಸ್ಸಿಗೆ. ಏನಪ್ಪಾ ಇದು, ಎಲ್ಲರೂ ಸಾಯ್ತಾ ಇದಾರೆ, ಸಣ್ಣ ವಯಸ್ಸಿಗೆ ಸಾಯ್ತಾ ಇದಾರೆ, ನಾನು ಒಂದಿನ ಸತ್ತೋಗ್ಬಿಡ್ತೀನಿ ಅಂತ ಸಣ್ಣ ವರ್ಷ, 5 ವರ್ಷ 6 ವರ್ಷ ಇದ್ದಾಗ ಅವನಿಗೆ ಅದನ್ನ ನೋಡಿ ಅನಿಸ್ತಾ ಇರುತ್ತೆ. ಅವಾಗ ಅವನಿಗೆ ಅನಿಸ್ತಾ ಇರುತ್ತೆ, ಏನಿದು ವಿಧಿ ಯಾಕೆ ಹಿಂಗ ಆಡ್ತಿದೆ, ಅವರೆಲ್ಲರೂ ಯಾಕೆ ಆರಾಮಿದ್ದಾರೆ, ಹೊರಗಡೆ ಕಿಟಕಿ ನೋಡ್ತಾ ಇರ್ತಾನೆ ಹಾಸ್ಪಿಟಲ್ ಹೊರಗಡೆಯಿಂದ, ಎಲ್ಲ ಹುಡುಗರು ಆಟ ಆಡ್ತಾ ಇರ್ತಾರೆ, ಇವ್ನು ಮಾತ್ರ ಒಳಗಡೆಯಲ್ಲೇ ಕೂತಿರ್ತಾನೆ ಕೀಮೋಥೆರಪಿ ಮಾಡಿಸ್ಕೊಂಡು. ಅವನಿಗೆ ಒಂಥರ ಮನಸ್ಸಲ್ಲಿ ತಳಮಳ, ಯಾರಿಗೆ ಬೈಯೋದು, ಯಾಕೆ ಹಿಂಗ್ ಹುಟ್ಟಿದೆ ನಾನೇ ಯಾಕೆ ಹಿಂಗಾದ, ಇದಕ್ಕೆಲ್ಲ ಕ್ವಶನ್ಸ್ ಹತ್ರ ಆನ್ಸರ್ ಇರೋದಿಲ್ಲ. ಬಹಳ ಚಿಕ್ಕವನಾಗಿರುತ್ತೆ, ಅವನಿಗೆ ಯೋಚನೆ ಮಾಡೋಂತ ಶಕ್ತಿ ಕೂಡ ಇರೋದಿಲ್ಲ. ಸೊ ಹೀಗೆ ದಿನಗಳು ಕಳಿತಾ ಅದೃಷ್ಟವಶಾತ್ ಅವನಿಗೆ ಆ ಕ್ಯಾನ್ಸರ್ ಇಂದ ಒಂದು ಲೈಕ್ ಸೊಲ್ಯೂಷನ್ ಸಿಕ್ಬಿಟ್ಟು ಅವನು ಅದರಿಂದ ಗುಣ ಆಗ್ಬಿಡ್ತಾನೆ. ಸೊ ಡಾಕ್ಟರ್ ಎಲ್ಲ ಕಂಗ್ರಾಚುಲೇಷನ್ಸ್ ಎಲ್ಲ ಮಾಡ್ಬಿಟ್ಟು ಅವನಿಗೆ ಹೇಳ್ತಾರೆ, ನೀನು ತುಂಬಾ ಎಡ್ಜಲ್ಲಿದ್ಯಾ, ನಿನ್ನ ಉಳಿಸಕ್ ಆಗ್ತಾ ಇರ್ಲಿಲ್ಲ, ಬಟ್ ನೀನು ಒಂದು ಲಕ್ಕಿ ಅಂತ ಹೇಳ್ಬೋದು, ಅದೃಷ್ಟ ಅಂತ ಹೇಳ್ಬೋದು, ನೀನು ಅದರಿಂದ ಸೇವ್ ಆಗಿದೀಯಾ ಅಂತೇಳಿ ಅವನಿಗೆ ಮನೆ ಕಳಿಸ್ಕೊಡ್ತಾನೆ. ಅವನು ಇಷ್ಟಕ್ಕೆ ಬಿಡಲ್ಲ, ಮನಸ್ಸಲ್ಲಿ ಅದ್ ಹೆಂಗೆ ಆ ಒಂದು ಚೈಲ್ಡ್ಹುಡ್ ಅಲ್ಲಿ ಆಗ್ತಕ್ಕಂಥ ಸುತ್ತಮುತ್ತ ಟ್ರಾಮಾಗಳನ್ನ ನೋಡಿರ್ತಾನೆ, ಆ ಸಾವುಗಳನ್ನ, ಜನರು ಓಡಾಡೋದು, ಅವ್ರು ಸತ್ತಿರೋದು, ಆತರ ಎಲ್ಲ, ಅದು ಅವನಿಗೆ ಬಹಳ ಗಂಭೀರವಾಗಿ ಪರಿಣಾಮಿಸಿರುತ್ತೆ. ಅವನಿಗೆ ಕ್ಯಾನ್ಸರ್ ಹೋಗಿದೆ ಅನ್ನೋ ಖುಷಿಗಿಂತ ಯಾಕೆ ಹಿಂಗಾಯ್ತು ಅನ್ನೋ ಒಂದು ಕ್ಯೂರಿಯಾಸಿಟಿ. ನಾ ಹೇಳಿದ್ನಲ್ಲ, ಮಾನವರು ಈ ಒಂದು ಖುಷಿಯಾಗಿದೆ ಅನುಭವಿಸು ಅಥವಾ ದುಃಖ ಆಗಿದೆ ಸ್ಯಾಡ್ ಆಗಿರುವಂತಂದ್ರೆ ಅದನ್ನ ಫೀಲಿಂಗ್ಸ್ ನ ಅನುಭವಿಸಲ್ಲ, ಫೀಲಿಂಗ್ಸ್ ನ ಸ್ಟ್ಯಾಂಡ್ ಬೈ ಮೋಡ್ ನಾಗ ಇಟ್ಬಿಟ್ಟು ಯಾಕೆ ಹಿಂಗಾಯ್ತು ಅಂತೇಳಿ ಹಿಂದಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಿದೆ ಅಂತೇಳಿ ಕೆಲಸಕ್ಕೆ ಬರ್ತಾ ಇರೋ ವಿಷಯಗಳನ್ನೆಲ್ಲ ಯೋಚನೆ ಮಾಡ್ತಾರೆ. ಸೊ ಆ ವ್ಯಕ್ತಿ ಹಂಗೆ ಮಾಡ್ತಾ ಸ್ಟಾರ್ಟ್ ಮಾಡ್ದ, ನಾನೇನೋ ಇವತ್ತು ಆರಾಮಾಗ್ಬಿಟ್ಟೆ, ಆದ್ರೆ ನಾನು ಸತ್ತು ಹೋಗ್ಬಿಡ್ಬೋದಿತ್ತಲ್ಲ, ಯಾಕೆ ಸಾಯ್ಲಿಲ್ಲ, ಡಾಕ್ಟರ್ ಏನೋ ನನಗೆ ಲಕ್ಕಿ ಅಂತಂದ್ರು, ಅದೃಷ್ಟ ಅಂತಂದ್ರು, ಆದ್ರೆ ಏನಿದು ಲಕ್ ಅಂದ್ರೆ ಏನು, ಅದೃಷ್ಟ ಅಂದ್ರೆ ಏನು? ಈಗ ಕ್ಯಾನ್ಸರ್ ನನಗೆ ನಾನು ಬೇಕು ಅಂತ ಹೇಳಲಿಲ್ಲ, ಆದ್ರೂ ಬಂತು, ಅದು ಲಕ್ಕ. ಕ್ಯಾನ್ಸರ್ ನನಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ನಾನು ಸಾಯ್ತೀನಿ ಅನ್ಕೊಂಡಿದ್ದೆ, ಆದ್ರೆ ಹೋಗ್ಬಿಡ್ತು, ಇದು ಲಕ್ಕ, ಇದು ಕೋಇನ್ಸಿಡೆನ್ಸ್ ಅಥವಾ ಲಕ್ಕ ಅಂತ ಈ ತರ ಅವನು ತುಂಬಾ ತಲೆ ಕೆಡ್ಸ್ಕೊಂಡು ಏನ್ ಮಾಡಿದ, ಅವ್ರ ಮನೇಲಿ ಹೇಳ್ದ, ನಾನು ಕ್ಯಾನ್ಸರ್ ಡಾಕ್ಟರ್ ಆಗ್ಬೇಕು, ನಂತರ ಯಾರ್ಯಾರಿಗೆ ಈ ಜಗತ್ನಲ್ಲಿ ಈಗ ಸಣ್ಣ ವಯಸ್ಸಿಗೆ ಇದ್ದಾಗ ಕ್ಯಾನ್ಸರ್ ಬರುತ್ತೆ ಅವರಿಗೆಲ್ಲ ನಾನು ಹೋಗ್ಸ್ಬೇಕು ಅಂತ ಹೇಳಿ ಆಯ್ತು ಅಂತ ಮೆಡಿಕಲ್ ಅಲ್ಲಿ ಹೋಗ್ಬಿಟ್ಟು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಪ್ರಪಂಚದಾದ್ಯಂತ ಬಹಳ ಹೆಸರು ಮಾಡ್ಬಿಟ್ಟು ಬಹಳ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗ್ಬಿಟ್ಟ. ಸೊ ಹೀಗೆ ಅವನು ಎಲ್ಲಿ ಮೂಲೆ ಹೋದ್ರು ಕೂಡ ಅವನ ಒಂದು ಹೆಸರು ಕೇಳಿ ಬರ್ತಾ ಇತ್ತು, ಅವರು ಹಂಗೆ ಸಣ್ಣ ಮಕ್ಕಳಲ್ಲಿ ಇರೋ ಕ್ಯಾನ್ಸರ್ನ ಹೋಗಿಸ್ತಾರೆ ಹಂಗೆ ಹಿಂಗೆ ಅಂತ ಅವರೆಲ್ಲ ಅವನು ಆ ಒಂದು ವಿಷಯದಲ್ಲಿ ಅಧ್ಯಯನ ಮಾಡಿದ್ದ. ಹೀಗೆ ಸುಮಾರು ಒಂದು ವರ್ಷ 100 ವರ್ಷ ಆಗುತ್ತೆ, ಫಾರ್ವರ್ಡ್ ಹೋಗೋಣ.
ಫಾರ್ವರ್ಡ್ ಮಾಡ್ತಾ ಮಾಡ್ತಾ 100 ವರ್ಷ 2122 ಬರುತ್ತೆ. 100 ವರ್ಷ ಆದ್ಮೇಲೆ ಹೀಗೆ ಯಾವ್ದೋ ಒಂದು ಊರಲ್ಲಿ ಒಂದು ಮಗುವಿಗೆ ಇವಂದೇ ತರಹದ ಒಂದು ಭಯಾನಕ ಒಂದು ಕ್ಯಾನ್ಸರ್ ಬಂದಿರುತ್ತೆ. ಇವನ್ಕಿಂತ ಒಂದು ದೊಡ್ಡ ಲೆವೆಲ್ ಬಂದ್ಬಿಟ್ಟಿರುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತದೆ ಸ್ಟೇಜ್. ಆ ಒಂದು ಕ್ಯಾನ್ಸರ್ ಬಂದಾಗ ಆಬ್ವಿಯಸ್ಲಿ ಇವನು ಆಲ್ರೆಡಿ ಜಗತ್ತಿಗೆ 100 ವರ್ಷದ ಹಿಂದೆ ಹಿಂಗೆಲ್ಲ ಕೆಲಸ ಮಾಡ್ಕೊಟ್ಟು ಒಂದು ಸಾಧನೆ ಮಾಡಿ ಹೋಗಿದ್ದ. ಅದೇ ಒಂದು ಅವನು ಮಾಡಿದ ವರ್ಕಿನ ಪ್ರಕಾರ ಆ ಮಗುವನ್ನ ಉಳಿಸಲಾಯ್ತು. ಸೊ ಹೀಗೆ ಆ ಮಗು ಬದುಕುಳಿತು ಅವ್ನು ಮಾಡಿರೋ ಒಂದು ಕೆಲಸಗಳಿಂದ. ಸೊ ಆ ಮಗುವಿನ ಒಂದು ಚೈಲ್ಡ್ಹುಡ್ ಹೇಗಿತ್ತು, ಆ ಮಗು ಬೆಳಿತಾ 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 ಅವರ ಮನೆಯಲ್ಲಿ ಹಿಂಗೆ ಬಹಳ ಒಂದು ಖುಷಿ ಆಗ್ಬಿಟ್ಟು ನನ್ನ ಮಗು ಬಹಳ ಸಣ್ಣ ವಯಸ್ಸಿಗೆ ಒಂದು ಚೇತರಿಸ್ಕೊಂಡ್ಬಿಡ್ತು ಇದರಿಂದ ಅಂತ ಅವನನ್ನ ಫ್ರೀಯಾಗಿ ಬೆಳೆಸ್ಬಿಟ್ರು ಅವನ ಮನೆಯಲ್ಲಿ. ಆ ತರ ಬೆಳೆಸೋದ್ರಿಂದ ಅವನು ಏನ್ ಬೇಕಾದ್ರೂ ಮಾಡಕ್ ಸ್ಟಾರ್ಟ್ ಮಾಡ್ದ. ಅವನು ಲೈಕ್ ನೆಕ್ಸ್ಟ್ ಜನರೇಷನ್ ಅಲ್ಲ, 100 ವರ್ಷ ಆದ್ಮೇಲೆ ನಾವು ಟಿವಿ ನೋಡಕ್ ಸ್ಟಾರ್ಟ್ ಮಾಡ್ದ, ಲೈಕ್ ಐಪ್ಯಾಡ್ಸ್ ಈ ತರ ಎಲ್ಲ ಟೆಕ್ನಾಲಜಿಯಿಂದ ಬೆಳೆ ಸ್ಟಾರ್ಟ್ ಮಾಡ್ದ. ನೋಡ್ತಾ 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 ಅವನಿಗೆ ಈ ಮಿಲಿಟರಿ ಮತ್ತೆ ಈ ಸೇನೆ, ಅಟಾಮಿಕ್ ಬಾಂಬ್ ಈ ತರ ಒಂಥರ ಈ ನೌಕೆ ಕಡೆ ಲೈಕ್ ಅವನಿಗೆ ಇಂಟ್ರೆಸ್ಟ್ ಬರ್ತಾ ಬಂತು. ಅವ್ನು ಹೇಳ್ದ ನಾನು ಸೋಲ್ಜರ್ ಆಗ್ಬೇಕು, ನಾನು ಕಮಾಂಡರ್ ಆಗ್ಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕಂತ. ಅವನು ಅವ್ರ ಮನೆಯಲ್ಲಿ ಅವನಿಗೆ ಬೇರೆ ಒಂದು ಎಜುಕೇಶನ್ ಕೊಟ್ಬಿಟ್ಟು ಏನೋ ಒಂದು ಬೇರೆ ಮಾಡ್ಸೋಣ ಅಂತಿತ್ತು. ಬಟ್ ಅವನು ಸ್ವಲ್ಪ ಈ ಒಂದು ರಫ್ ಆಗಿ ಒಂದು ಬೆಳಿತಾ ಬೆಳಿತಾ ಹೋದ. ಅವನಿಗೆ ಆ ಒಂದು ವಿಡಿಯೋಗಳಾಗ್ಲಿ ಒಂದನ್ನು ಹಿಡ್ಕೋಬೇಕು, ಒಂದು ಕಂಟ್ರೋಲ್ ಆಗ್ಬೇಕು, ಒಂದು ಡಿಕ್ಟೇಟರ್ ಆಗ್ಬೇಕು, ಆ ಒಂದು ಮೆಂಟಾಲಿಟಿ ಅವನಿಗೆ ಬರ್ತಾ ಬರ್ತಾ ಬಂತು ಆ ಒಂದು ಬದುಕಿರೋ ಮಗುಗೆ. ಅವನಂಗ ಆಗ್ತಾ ಆಗ್ತಾ ಮಿಲಿಟರಿಗೆ ಜಾಯಿನ್ ಆದ, ಕಮಾಂಡರ್ ಆದ, ಲೈಕ್ ಎಲ್ಲ ಫುಲ್ ಅವನು ಹಿಡಿತವನ್ನೇ ತಗೊಂಡ್ಬಿಟ್ಟ ಆ ದೇಶದ್ದು. ಹಿಂಗ ಆಗ್ಬೇಕಾದ್ರೆ ಪಕ್ಕದ ಯಾವ್ದಾದ್ರು ದೇಶಗಳು ಏನಾದ್ರು ಸ್ವಲ್ಪ ಕಿರಿಕ್ ಮಾಡಿದ್ರು ಕೂಡ ಅವ್ನ್ ಏನ್ ಮಾಡ್ತಿದ್ದ, ಹೆದರ್ಸ್ತಾ ಇದ್ದ, ನಾನು ನಿಮ್ಗೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀನಿ ಅಂತ. ಆ ಒಂದು ಲೆವೆಲ್ಗೆ ಅವನ ಮನಸ್ಸು ಡಾರ್ಕ್ ಆಗಿ ಹೋಗ್ಬಿಟ್ಟಿತ್ತು. ಒಂದು ದಿನ ಎಲ್ಲರೂ ಯಾರು ಅನ್ಕೊಳ್ಳೋದಿದ್ದ ಒಂದು ವೇ ಅಲ್ಲಿ ಆ ಒಂದು ಕಮಾಂಡರ್ ಯಾರಾಗಿದ್ದ ಒಂದು ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ನ ಹಾಕೇ ಬಿಟ್ಟ. ಅದು ಹಾಕಿರೋದ್ರಿಂದ ಅವಾಗ 100 ವರ್ಷ, ಇವಾಗ್ಲೇ ಎಷ್ಟು ಪವರ್ಫುಲ್ ಇದಾವೆ, ಅವಾಗ ಎಷ್ಟು ಟೆರಾಟನ್ಸ್ ಮೆಗಾಟನ್ಸ್ ಅಷ್ಟೊಂದು ಎನರ್ಜಿ ರಿಲೀಸ್ ಆಗ್ಬಿಟ್ಟು ಎಷ್ಟೋ ಲಕ್ಷ ಜನರನ್ನ ಅವನು ಬೂದಿಯಾಗಿ ಮಾಡ್ಬಿಟ್ಟ. ಅನ್ಹಲೇಷನ್ ಆಗೋಗ್ಬಿಟ್ರು, ಅವ್ರು ವೇಪರೈಸ್ ಆಗೋಗ್ಬಿಟ್ರು. ಅಷ್ಟೊಂದು ಒಂದು ಕ್ರೂರಿಯಾಗಿ ಬೆಳೆದ. ಯಾವ ಒಂದು ಕ್ಯಾನ್ಸರ್ ರಿಸರ್ಚ್ ಮಾಡಿದ 100 ವರ್ಷದ ಹಿಂದೆ ಆ ಒಂದು ಹುಡುಗ ಇದ್ದ, ಅವನು ಜಗತ್ತಿಗೆ ಎಲ್ಲಿ ಕೇಳಿದ್ರು ಒಬ್ಬರ ಪ್ರಾಣ ಉಳಿಸಂತ ಡಾಕ್ಟರ್ ಆಗಿ ಹೆಸರು ಮಾಡಿದ್ದ. ಅವನೇ ಉಳಿಸಿರ್ತಕ್ಕಂಥ ಈ ಮಗು ಇವತ್ತು ಪ್ರಾಣವನ್ನ ತೆಗೆದು ಬಿಡ್ತು, ಎಷ್ಟೋ ಜನರ ಪ್ರಾಣವನ್ನು ತೆಗೆದು ಬಿಡ್ತು. ಇವಾಗ ಥರ್ಡ್ ಪರ್ಸನ್ ಆಗಿ ಯೋಚನೆ ಮಾಡ್ಬೇಕು, ಅವನಿಗೆ ರೋಗ ಬಂದಿದ್ ಯಾಕೆ, ಅವನು ಆ ರೋಗದಿಂದ ನಂತರ ಇನ್ನೊಬ್ಬರ ರೋಗವನ್ನ ಹೋಗಿಸ್ತೀನಿ ಅಂತ ಅವನು ಡಿಸೈಡ್ ಮಾಡಿದ್ ಯಾಕೆ, ಆ ತರ ಅವನ್ನ ಸಾಯಕ್ಕೆ ಬಿಡದೆ ಅವನ್ನ ಬದುಕಿಸಿದ್ದಕ್ಕೆ ಅವನು ಮಾಡಿರೋ ಕೃತ್ಯ ನೋಡಿ. ಇಲ್ಲಿ ಇಷ್ಟೊಂದು ಜನರನ್ನ ಅವನು ವೇಪರೈಸ್ ಮಾಡಾಕ್ ಬಿಟ್ಟಿದ್ದಾನೆ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಹಾಕಿ. ಇದಾಗಿ ಮತ್ತೆ 200 ವರ್ಷ ಕಳೀತವೆ. 2300 2400 ಇಸ್ವಿ ಆಗಿರುತ್ತೆ. ಅವಾಗ ಮತ್ತೆ ಒಬ್ಬ ಹುಡುಗಿ ಬರ್ತಾಳೆ. ಆ ಹುಡುಗಿ ಎಲ್ಲ ಹಿಂಗೆ ಅವಳು ಹಿಸ್ಟ್ರಿ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ, ಹಿಂಗೆ 100 ವರ್ಷದ ಹಿಂದೆ ಯಾರೋ ಒಬ್ಬ ಇದ್ದ, ಆ ವ್ಯಕ್ತಿ ನಮ್ಮ ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು. ಅದರಲ್ಲಿ ನಮ್ಮ ಗ್ರ್ಯಾಂಡ್ ಫಾದರ್ಸ್ ಅವರೆಲ್ಲ ಹಂಗೆ ಸತ್ತೋಗಿದ್ರು. ಸೊ ಇವಾಗ ಅವಳಿಗೆ ಒಂದು ಯೋಚನೆ ಬರುತ್ತೆ, ಹೀಗೆ ಒಂದು ಮನುಕುಲ ಸ್ವಲ್ಪ ಕಾಡ್ಸಿದ ತಕ್ಷಣ ನಾನು ಬಾಂಬ್ ಹಾಕ್ತೀನಿ, ನಿಮ್ಮನ್ನ ಮುಗಿಸ್ಬಿಡ್ತೀನಿ, ಈ ತರ ಒಂದು ಮೆಂಟಾಲಿಟಿ ಬಂದ್ರೆ ಮುಂದೆ ಮನುಕುಲ ಉಳಿಯೋದೇ ಇಲ್ಲ. ಇವತ್ತು ನಾವು, ನಾಳೆ ನೀವು, ಹಾಗೆ ಎಲ್ಲರೂ ಒಂದಂತೆ ಎಲ್ಲ ಫಿನಿಶ್ ಆಗಿ ಹೋಗ್ಬಿಡುತ್ತೆ. ಭೂಮಿಯಲ್ಲಿ ಯಾರು ಉಳಿಯೋದಿಲ್ಲ, ಆಮೇಲೆ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಯಾರು ಉಳಿಯೋಲ್ಲ. ಸೊ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ಯೋಚನೆ ಮಾಡಿದ್ಲು. ನಾವು ಭೂಮಿ ಮೇಲಿದ್ರೆ ತಾನೇ ಹಿಂಗೆಲ್ಲ ಆಗೋದು, ಭೂಮಿ ಬಿಟ್ಟು ಬೇರೆ ಗ್ರಹಗಳಿಗೆ ಹೋಗ್ಬೇಕು, ಅಲ್ಲಿ ಹೋಗಿ ಅಲ್ಲಿ ಒಂದು ಹ್ಯುಮ್ಯಾನಿಟಿನ ಬೇರೆ ಗ್ಯಾಲಕ್ಸಿಗಳಿಗೆ ಹೋಗ್ಬೇಕು ಅಂತ ಟೆಕ್ನಾಲಜಿ ಬರ್ಬೇಕು ಅಂತ ಅವಳು ಫಿಸಿಕ್ಸ್ ಕಲಿತಾ ಹೋಗ್ಬೇಕು. ಅವಳು ಫಿಸಿಕ್ಸ್ ಕಲಿತಾ ಸ್ಪೇಸ್ ಕ್ರಾಫ್ಟ್ ಗಳು ಮತ್ತೆ ಹೈ ಪವರ್ ಡೆಲಿವರ್ ಮಾಡತಕ್ಕಂತ ಸ್ಪೇಸ್ ಕ್ರಾಫ್ಟ್ ಗಳನ್ನ ಅವಳು ಇನ್ವೆಂಟ್ ಮಾಡ್ಬಿಟ್ಟು ಲೈಕ್ ಅವಳು ಒಂದು ಟಾರ್ಗೆಟ್ ಕೊಟ್ಲು. ಇನ್ನೊಂದು 150 ವರ್ಷಗಳಾದ್ಮೇಲೆ ಜಗತ್ತು ಒಂದು ಅವ್ರದ್ದು ಯಾವ ಜಗತ್ತಿರುತ್ತೋ ಅಲ್ಲಿ ಒಂದು ಗ್ರಹವನ್ನ ಕಂಡುಹಿಡಿದಿದ್ದಾರೆ, ಅಲ್ಲಿ ಹೋಗ್ಬೋದು, ಅಲ್ಲೆಲ್ಲ ಈ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಕ್ಲೋಸ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ಬದುಕಬಹುದು ಹ್ಯುಮ್ಯಾನಿಟಿ. ಯಾಕಂತಂದ್ರೆ ಭೂಮಿ ನಮಗೆ ನೆಲೆ ಕೊಟ್ಟಿದೆ, ಹೌದು, ಅದು ಒಂಥರ ಮದರ್ಲ್ಯಾಂಡ್ ಇದ್ದಂಗೆ, ಆದ್ರೆ ಯಾವಾಗ್ಲೂ ಇಲ್ಲೇ ಸೇಫ್ ಇರುತ್ತೆ ಅಂತ ಹೇಳಕ್ ಆಗಲ್ಲ, ಏನೇನೋ ಆಗ್ತಾ ಇರ್ತವೆ ಅಂತ ಹೇಳಿ ಅವಳು ಈ ತರ ಒಂದು ಮಾಡಿ ಎಷ್ಟೋ ಜನರನ್ನ ಕಳಿಸ್ಬಿಟ್ಲು. ಅಲ್ಲಿ ಆಲ್ರೆಡಿ ಹೋಗ್ಬಿಟ್ರು, ಅದು ಬಹಳ ಹತ್ರ ಇತ್ತು ಅಂತ ಅನ್ಸುತ್ತೆ, ಅಥವಾ ಅವ್ಳು ಮಾಡಿರೋ ಸ್ಪೇಸ್ ಕ್ರಾಫ್ಟ್ ಆ ತರ ಒಂದು ಪವರ್ಫುಲ್ ಇತ್ತು ಅಂತ ಅನ್ಸುತ್ತೆ. ಸೊ ಜಗತ್ತು ಅಲ್ಲಿಗೆ ಹೋಗ್ಬಿಡ್ತು. ಹೀಗೆ ಒಂದು ದಿನ ಆದ್ಮೇಲೆ ಒಂದು 50 ವರ್ಷ ಕಳೆದಿರುತ್ತೆ. ಅವಳು ಇನ್ನೇನು ಸಾಯ್ಬೇಕು ಅಂತ ಹೇಳಿ ಒಂದು ಆಕಾಶ ನೋಡ್ತಾ ಒಂದು ಸಂಜೆ ಹೊತ್ತಿನಲ್ಲಿ ಸಣ್ಣ ಗಾಳಿ ಬರ್ತಾ ಇರುತ್ತೆ. ಯಾವತ್ತೂ ಅಷ್ಟು ಬ್ಯೂಟಿಫುಲ್ ಅನ್ಸಿರೋದಿಲ್ಲ. ಆಕಾಶ ಎಲ್ಲ ಬಹಳ ಕೆಂಪಾಗಿ ಒಂಥರ ಗುಲಾಬಿ ಬಣ್ಣದಲ್ಲಿ ಏನೇನೋ ವಿಚಿತ್ರವಾದ ಬಣ್ಣಗಳು. ಯಾವತ್ತೂ ಅವಳು ಲೈಫ್ ಅಲ್ಲಿ ಆ ತರ ಬಣ್ಣಗಳು ನೋಡಿಲ್ಲ. ಇದು ಅರೋರ ಅಲ್ಲ, ಲೈಕ್ ಸುಮ್ಮನೆ ಬಣ್ಣಗಳು ಕಾಣ್ತಾ ಇದಾವೆ ಏನೋ. ಆಮೇಲೆ ಏನೋ ಸೌಂಡು, ಒಂಥರ ಸ್ವರ್ಗವೇ ಬಂದಿದ್ದೇನಪ್ಪ ನಂಗೆ, ಅಷ್ಟೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇತ್ತು ಆಕಾಶದಲ್ಲಿ. ಅವಳು ಅದನ್ನ ನೋಡ್ಬಿಟ್ಟು ಅನ್ಕೊಂತಾ ಇದ್ಲು, ಆ ವ್ಯಕ್ತಿ 100 ವರ್ಷದ ಹಿಂದೆ ಆ ತರ ಬಾಂಬ್ ಹಾಕಿದ್ದಕ್ಕೆ ತಾನೇ ನಾನು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡ್ಬಿಟ್ಟು ಜನರನ್ನ ಬೇರೆ
ಒಂದು ಗ್ರಹಕ್ಕೆ ಕಳಿಸಿದೆ, ಹ್ಯುಮ್ಯಾನಿಟಿನ ಉಳಿಸ್ಬಿಟ್ಟೆ. ಎಷ್ಟು ಚೆನ್ನಾಗಿದೆ ಇದು, ಇದಕ್ಕೆ ಯಾವ್ದೋ ಒಂದು ಶಕ್ತಿ ಕಾರಣ ಇರ್ಬೋದು, ವಿಧಿ ಕಾರಣ ಇರ್ಬೋದು ಅಂತ ಆಕಾಶ ನೋಡ್ತಾ ಒಂದು ಅವಳು ಟೀನ ಸವಿತಾ ಇರ್ಬೇಕಾದ್ರೆ ಒಂದು ಘೋರವಾದ ಕ್ಷುದ್ರಗ್ರಹ ಬಂದ್ಬಿಡುತ್ತೆ. ಆ ಕ್ಷುದ್ರಗ್ರಹ ಬಂದ್ಬಿಟ್ಟು ಅವಳು ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ಪಡೆದು ಇಡೀ ಭೂಮಿನ ನಾಶ ಮಾಡೋಗ್ಬಿಡುತ್ತೆ. ಸೊ ಇಲ್ಲಿ ಭೂಮಿ ಮೇಲೆ ಏನು ಉಳಿಯಲ್ಲ, ಎಲ್ಲ ಛಿದ್ರಾಗಿ ಎಲ್ಲ ವೇಪರೈಸ್ ಆಗೋಗ್ಬಿಡುತ್ತೆ ಭೂಮಿ ಮೇಲೆ ಆ ಕ್ಷುದ್ರಗ್ರಹ ಬಂದ್ಬಿಟ್ಟು. ಆದ್ರೆ ನಾ ಏನ್ ಹೇಳಿದೆ, ಕೆಲವು ಜನರನ್ನ ಅವಳು ಬೇರೆ ಗ್ರಹಕ್ಕೆ ಕಳಿಸಿರ್ತಾಳೆ. ಆ ಜನರು ಅಲ್ಲಿ ಲ್ಯಾಂಡ್ ಆಗ್ತಾರೆ. ಈ ಒಂದು ಕ್ಷುದ್ರಗ್ರಹ ಯಾವ ಬಡಿ ಇತ್ತೋ ಆ ಜನರು ಅಲ್ಲಿ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆದಾಗ ಅವ್ರ ಮುಂದೆ ಒಂದು ದೊಡ್ಡ ಸ್ಟೋನ್ ಬಂದಿರುತ್ತೆ, ಬ್ಲಾಕ್ ಕಲರ್ ಸ್ಟೋನ್, ಪಳ 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 ಹೊಳಿತಾ ಇರುತ್ತೆ. ಅದ್ರ ಮೇಲೆ ಏನೋ ಕೆತ್ತಿರ್ತಾರೆ, ಯಾರೋ ಬರ್ದಿರ್ತಾರೆ. ಆಮೇಲೆ ಅವರು ಕನೆಕ್ಷನ್ ನೋಡ್ತಾರೆ, ಭೂಮಿಗೆ ಹೇಳೋಣ ಸ್ವಲ್ಪ ನಾವು ಇಲ್ಲಿ ಬಂದಿದೀವಿ ಅಂತ ಹೇಳಕ್ಕೆ ಟ್ರೈ ಮಾಡ್ತಾರೆ. ಎಲ್ಲ ಲೈಕ್ ರೇಡಿಯೋ ಸ್ಟಾರ್ಟರಿಂಗ್ ಬರುತ್ತೆ, ಏನು ನಾಯ್ಸ್ ತುಂಬಾ ಬರ್ತಾ ಇದೆ, ಏನು ಕೇಳ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಭೂಮಿಗೆ ಹಿಂಗೆ ಒಂದು ಕ್ಷುದ್ರಗ್ರಹ ಬಡದಿದೆ ಅಂತ ಹೇಳಿ. ಯಾಕಂದ್ರೆ ಅವರೆಲ್ಲ ಆತರ ಒಂದು ಟೆಕ್ನಾಲಜಿ ಇರುತ್ತಲ್ಲ, ಅಷ್ಟು ಏನೇನು ಯಾವ್ಯಾವ ಗ್ರಹದಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಅವ್ರ ಸ್ಯಾಟಲೈಟ್ ಮೂಲಕ ಕನೆಕ್ಷನ್ ಮಾಡ್ತಾ ಇರ್ತಾರೆ. ಸೊ ನೋಡಿರ್ತಾರೆ, ಅವ್ರಿಗೆ ಗೊತ್ತಾಯ್ತು ಇನ್ನು ನಮ್ಮ ಹೋಮ್ ಅನ್ನೋದು ಮುಗೀತು, ನಾವ್ ಇಲ್ಲಿ ಬಂದಿದೀವಿ. ಆ ಒಂದು ಮಹಿಳೆಯಿಂದನೇ ನಾವ್ ಇವತ್ತು ಜೀವ ಉಳಿಸ್ಕೊಂಡ್ವಿ, ನಾವು ಭೂಮಿ ಮೇಲೆ ಇದ್ದಿದ್ರೆ ಹಂಗೆ ಸಾಯ್ತಾ ಇದ್ವಿ. ಬಟ್ ಈ ಗ್ರಹ ಬಹಳ ಚೆನ್ನಾಗಿದೆ, ಇಲ್ಲಿ ಏನೋ ಒಂದು ಕಲ್ಲಿದೆ ಅಲ್ಲ, ಈ ಕಲ್ಲಿನ ಮೇಲೆ ಯಾರೋ ಏನೋ ಕೆತ್ತಿಟ್ಟಿದ್ದಾರೆ, ಏನಂತ ನೋಡೋಣ ಅಂತ ಹೇಳಿ ಹತ್ರ ಹೋಗ್ತಾರೆ. ಹತ್ರ ಹೋದಾಗ ಅದು ಬಹಳ ಕಡಿಮೆ ಜನ ಇರ್ತಾರೆ, ತುಂಬಾ ಜನ ಅಲ್ಲ. ಅದ್ರ ಒಂದು ಮಾನವತೆಗೆ ಒಂದು ಸಂದೇಶ ಅಂತೇಳಿ, ಮನುಕುಲಕ್ಕೊಂದು ಸಂದೇಶ ಅಂತ ಹೇಳಿ ಒಂದು ಲೆಟರ್ ಇರುತ್ತೆ ಅಲ್ಲಿ, ಆ ಒಂದು ಕಲ್ಲಿನ ಮೇಲೆ ಕೆತ್ತಿಟ್ಟಿರ್ತಾರೆ. ಅದರಲ್ಲಿ ಹೀಗ್ ಬರ್ದಿರುತ್ತೆ, ನೀವು ಇದನ್ನು ಓದ್ತೀರಿ ಅಂತ ನನಗೆ ಗೊತ್ತಿತ್ತು. ಅದು ಯಾರು ಬರ್ದಿದ್ದಾರೆ ನಮಗೆ ಗೊತ್ತಿಲ್ಲ, ಅದರಲ್ಲಿ ಹೇಳ್ತಾ ಹೋಗ್ತಾರೆ, ನಾ ಹೇಳ್ತೀನಿ ಅವ್ನು ಏನ್ ಬರ್ದಿತ್ತ ಅಂತ. ನೀವು ಈ ಒಂದು ಪ್ಲೇಸಿಗೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು, ಆದ್ದರಿಂದ ನಾನು ನಿಮಗೆ ಒಂದು ಸಂದೇಶ ಕೊಡಕ್ಕೆ ಈ ಒಂದು ಕಲ್ಲಿನ ಮೇಲೆ ಒಂದು ಕೆತ್ತಿಟ್ಟಿದ್ದೀನಿ, ಇದನ್ನ ನೀವು ಓದ್ತೀರಾ ಅಂತ ನನ್ನ ನಂಬಿಕೆ. ನೀವು ನಾನು ಯಾರು ಅಂತೇಳಿ ಪ್ರಶ್ನೆ ಮಾಡ್ಬೋದು. ನಾನು ದೇವರಲ್ಲ ಅಂತಾನೂ ಅಲ್ಲ. ನಾನು ಸುಳ್ಳಿನೊಳಗಿನ ಸತ್ಯ, ನಾನು ಸತ್ಯದೊಳಗಿನ ಸುಳ್ಳು, ಬೆಳಕಿನೊಳಗಿನ ಡಾರ್ಕ್ನೆಸ್, ನಾನು ಡಾರ್ಕ್ನೆಸ್ ಒಳಗಿನ ಬೆಳಕು. ಅವ್ರಿಗೇನು ಅರ್ಥ ಆಗಲ್ಲ, ಏನಪ್ಪ ಇದು ಅದ್ರೊಳಗಿಂದ ಇದು ಇದರೊಳಗಿಂದ ಅದು ಅಂತ ಇದ್ದಾರೆ, ಯಾರು ಯಾಕೆ ಹಿಂಗ್ ಬರ್ದಿದ್ದಾನೆ ಅಂತ. ಮತ್ತೆ ಅವ್ನು ಹೇಳ್ತಾ ಹೋಗ್ತಾನೆ, ನೀನು ಸ್ವಾರ್ಥಿ. ಅವನು ಮನುಕುಲಕ್ಕೆ ಹೇಳ್ತಾನೆ, ನೀನು ಸ್ವಾರ್ಥಿ, ನಿನ್ನಲ್ಲಿ ನಾನು ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ನೀನ್ ಅನ್ಬೋದು ನನಗೆ ಡಿಪೆಂಡೆಂಟ್ಸ್ ಇದಾರೆ, ನನಗೆ ಪ್ರೀತಿ ಪಾತ್ರ ಇದಾರೆ, ಪೇರೆಂಟ್ಸ್ ಇದಾರೆ, ಹಂಗಿದ್ದಾರೆ ಫ್ರೆಂಡ್ಸ್ ಇದಾರೆ, ಇಡೀ ಜಗತ್ತೇ ನನ್ನ ಕುಟುಂಬ, ಹಾಗೆಲ್ಲ ಮಾತಾಡ್ತೀಯ. ಅದೆಲ್ಲ ಸುಳ್ಳು. ನೀನು ಇದ್ದಕ್ಕಿದ್ದಂಗೆ ಹೇಳಲ್ಲ. ಯಾಕೆ? ನಿನ್ನೊಳಗಿನ ನಾನುಗೆ ಒಂದು ಎಂಬರಾಸ್ಮೆಂಟ್ ಇದೆ, ನಿನ್ನೊಳಗಿನ ನಾನುಗೆ ಒಂದು ಕೊರತೆ ಇದೆ. ನೀನು ದೇವರನ್ನ ಇನ್ವೆಂಟ್ ಮಾಡಿದೀಯ, ದೇವರು ನಿನಗೋಸ್ಕರ ಹುಟ್ಟಿಲ್ಲ, ನೀನೇ ದೇವರನ್ನ ಹುಟ್ಟಿಸಿದೀಯ. ನೀನ್ ಯಾವತ್ತಾದ್ರೂ ದೇವರನ್ನ ನಾನು ಅನ್ನೋ ಫ್ಯಾಕ್ಟರ್ ಬಿಟ್ಟು ಪೂಜೆ ಮಾಡ್ತೀಯಾ? ನಿನ್ನೊಳಗೆ ಆ ನಾನು ಇಲ್ಲ ಅಂತಂದ್ರೆ, ನಿನ್ನೊಳಗೆ ಸೆಲ್ಫ್ ಅನ್ನೋದೇ ಇಲ್ಲ ಅಂತಂದ್ರೆ ನಿನಗೆ ಯಾವುದರ ಅವಶ್ಯಕತೆ ಇದೆ? ನಿನಗೆ ಯಾವ ದೇವರ ಅವಶ್ಯಕತೆ ಇದೆ? ನಿನ್ನೊಳಗೆ ಎಲ್ಲಿ ತನಕ ಆ ನಾನು ಚೆನ್ನಾಗಿರುತ್ತೋ ಅಲ್ಲಿ ತನಕ ನಿನಗೆ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀನೇ ಒಂದು ಪೋರ್ಟಲ್, ಯೂನಿವರ್ಸ್ ಅನ್ನೋದು ನಿನ್ನ ಮೂಲಕ ನೋಡುತ್ತೆ. ನೀನು ಮಾಡುವ ಎಲ್ಲಾ ಒಂದು ಸಾಧನೆಗೆ ನಿನ್ನ ಹೆಸರು ಹೇಳ್ತೀಯ. ನೀನು ಮಾಡೋ ಎಲ್ಲಾ ಒಂದು ದುರ್ಘಟನೆಗಳಿಗೆ, ಎಲ್ಲಾ ಒಂದು ಟ್ರಾಜಿಡಿಗಳಿಗೆ ಯಾವುದೋ ಒಂದು ಶಕ್ತಿಯ ಮೇಲೆ ಹಾಕ್ತೀಯ, ವಿಧಿಯ ಮೇಲೆ ಹಾಕ್ತೀಯ, ಹಣೆವಾರ ಅಂತ ಕರಿತೀಯ. ಇದೆಲ್ಲ ಯಾಕೆ ಮಾಡ್ತಾ ಇದೀಯ ನೀನು? ಇದೆಲ್ಲ ನಿಜವಾ? ಅವನು ಮತ್ತೆ ಹೇಳ್ತಾ ಹೋಗ್ತಾನೆ, ನಿಜವಾ ಅಂತ ಕೇಳಿದ ನಾನು ಯಾರು ಅಂತ ನಿನಗೆ ಮತ್ತೆ ಡೌಟ್ ಬರ್ತಾ ಇರ್ಬೋದು. ನಾನು ಮೊದ್ಲೇ ಹೇಳಿದೀನಿ, ನಾನು ಸುಳ್ಳಿನೊಳಗಿನ ಸತ್ಯ, ಸತ್ಯದೊಳಗಿನ ಸುಳ್ಳು. ಸೊ ನೀನ್ ನನ್ನನ್ನ ನಿಜವಾಗ್ಲೂ ಹುಡುಕಕ್ ಆಗಲ್ಲ, ಇದನ್ನ ಯಾರು ಬರೆದಿದ್ದಾರೆ ಅಂತ ನೀನ್ ನಿಜವಾಗ್ಲೂ ಹುಡುಕಕ್ ಆಗಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಮಾತ್ರ 100% ಸತ್ಯ ಇದೆ. ನೀನು ಖುಷಿಯಾಗಿರುವಾಗ ಮಾತ್ರ ಕ್ರೆಡಿಟ್ ನ ನೀನಾಗೆ ತಗೊಂತೀಯ. ದುಃಖದಲ್ಲಿದ್ದಾಗ ಒಂದು ಶಕ್ತಿಯ ಮೇಲೆ ಹಾಕ್ತೀಯಲ್ಲ, ನಿನಗೆ ಯೋಚನೆ ಮಾಡೋ ಶಕ್ತಿನ ಆಲ್ರೆಡಿ ಆ ಒಂದು ನೇಚರ್ ನಿನಗೆ ಕೊಟ್ಟಿದೆ. ಯಾಕೆ ಯೋಚನೆ ಮಾಡಲ್ಲ? ಯಾಕೆ ನೀನು ನಿನ್ನೊಳಗಿನ ನಾನುಗೆ ದಾಸನಾಗ್ಬಿಟ್ಟಿದೆಯಲ್ಲ? ಯಾಕೆ ಹಿಂಗಾಗಿದ್ಯಾ? ವಿಧಿ ಅನ್ನೋದು ಎಲ್ಲಿದೆ? ಹಣೆ ಬರಹ ಅನ್ನೋದು ಎಲ್ಲಿದೆ? ಅವ್ನ್ ಮತ್ತೆ ಹೇಳ್ತಾ ಹೋಗ್ತಾನೆ, ಅವನಿಗೆಲ್ಲ ಗೊತ್ತು, ಆ ವ್ಯಕ್ತಿ ಬರ್ದನಲ್ಲ ಅವನಿಗೆಲ್ಲ ಗೊತ್ತು. ಅವತ್ತೊಂದು ದಿನ ಇತ್ತು, ಆ ಒಂದು ಹಳೆ ಕಾಲ ಇತ್ತು. ಅವತ್ತಿನ ದಿನ ನನ್ನ ತರ ಯಾರು ಆಗ್ಬಾರ್ದು ಅಂತ ಒಂದು ವ್ಯಕ್ತಿಯೊಳಗೆ ಒಂದು ಒಳ್ಳೆ ಯೋಚನೆ ಹುಡುಗಂತು. ಆ ಯೋಚನೆಯಿಂದ ಅವನು ಕೋಟ್ಯಂತರ ಮಂದಿ ಜೀವ ಉಳಿಸಿದ. ಆ ಕೋಟ್ಯಂತರ ಮಂದಿ ಒಳ್ಳೆ ಮಾಡಿದ್ರ? ಇಲ್ಲ. ಅದರೊಳಗೆ ಒಬ್ಬ ರಾಕ್ಷಸ ಹುಟ್ಟಿದ. ಆ ರಾಕ್ಷಸ ಏನ್ ಮಾಡಿದ? ಎಷ್ಟೋ ಲಕ್ಷ ಜನರನ್ನ ವೇಪರೈಸ್ ಮಾಡಕ್ ಬಿಟ್ಟ. ಅದೊಂದು ಬಹಳ ಘೋರ ಘಟನೆ, ಘೋರ ವಿದ್ಯಮಾನ ಅದು. ಸೊ ಆತರ ಒಂದು ಘೋರ ಘಟನೆ ನಡೆದು ಹೋಯ್ತು. ಆತರ ಘೋರ ಘಟನೆ ನಡಿಬಾರ್ದು. ಹೀಗೆ ಯಾರಿಗಂತ ಇದ್ಯಾ ನೀನು? ನಿನ್ ಕೇಳಕ್ ಯಾರಿದ್ದಾರೆ? ನೀನ್ ಅದಾದ್ಮೇಲೆ ಕೇಳ್ತೇ ಹೊರತು ನಿನಗೆ ಮುಂಚೆ ಏನ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಅದೇ ತರ ಆ ಒಂದು ಘೋರ ಘಟನೆಯಿಂದ
ಒಂದು ಒಂದು ಮಹಿಳೆಗೆ ಒಂದು ಯೋಚನೆ ಬಂತು, ಏನು ಅಂತ, ಈ ತರ ಘಟನೆ ಭೂಮಿ ಮೇಲೆ ನಡಿಬಾರ್ದು, ಯಾವುದೇ ಕ್ಯಾಟಾಸ್ಟ್ರಫಿ ನಡಿಬಾರ್ದು ಅಂತ ಕೆಲವೊಬ್ಬ ಮನುಷ್ಯರನ್ನ ಈ ಜಾಗಕ್ಕೆ ಕಳಿಸ್ಕೊಟ್ರು. ಹೀಗೆ ಜಗತ್ತು ನಿಜವಾಗ್ಲೂ ಒಳ್ಳೆ ಮನುಷ್ಯರು ಕೆಟ್ಟ ಮನುಷ್ಯರಿಂದ ಕೂಡಿರುತ್ತ. ಒಳ್ಳೆ ಮನುಷ್ಯರು ಎಷ್ಟೋ ಜನರಿಗೆ ಒಳ್ಳೆ ಮಾಡ್ಬೇಕು ಅಂತ ಯೋಚನೆ ಮಾಡಿದರೆ, ಕೆಟ್ಟ ಮನುಷ್ಯರು ಒಬ್ಬರನ್ನ ನಿರ್ನಾಮ ಮಾಡೋಣ ಅಂತ ಯಾಕೆ ಯೋಚನೆ ಮಾಡ್ತಾರೆ? ಈ ಒಳ್ಳೇದು ಕೆಟ್ಟದ್ದು ಅನ್ನೋದು ಹೆಂಗ್ ಫಾರ್ಮ್ ಆಗ್ತವೆ? ಹಂಗೆ ನೋಡಿದ್ರೆ ಈ ಒಂದು ಸ್ಟೋರಿಯಲ್ಲಿ ಕೆಟ್ಟ ಮನುಷ್ಯನ ಪ್ರೊಡ್ಯೂಸ್ ಮಾಡ್ದಾನೆ ಒಬ್ಬ ಒಳ್ಳೆ ಮನುಷ್ಯ ಅಲ್ವಾ? ಅವ್ನು ಮಾಡಿರೋ ಒಂದು ಕ್ಯಾನ್ಸರ್ ರಿಸರ್ಚ್ ಇಂದಾನೆ ಈ ಮಗು ಬದುಕುಳಿತು. ಇವನ್ ಬದುಕುಳಿಲ್ಲ ಅಂತ ಇಂಥ ರಾಕ್ಷಸ ಹೆಂಗ್ ಫಾರ್ಮ್ ಆಗ್ತಾ ಇದ್ದ? ಅಂದ್ರೆ ಒಳ್ಳೆಯವರನ್ನ ಫಾರ್ಮ್ ಮಾಡೋರು ಕೆಟ್ಟೋರು, ಅಥವಾ ಕೆಟ್ಟೋರು ಇದ್ದೋರೆ ಒಳ್ಳೆಯರಾಗ್ಬಿಡ್ತಾರೋ, ಅಥವಾ ಒಳ್ಳೆ ಇದ್ದೋರೆ ಕೆಟ್ಟೋರು ಆಗ್ಬಿಡ್ತಾರೋ? ಇದು ಏನಿದು? ಹಿಂಗ್ ಯಾಕೆ ಟ್ವಿಸ್ಟ್ ಆಗ್ಬಿಟ್ಟಿದೆ ರಿಯಾಲಿಟಿ ಅನ್ನೋದು? ಮತ್ತೆ ಬರಿತಾ ಹೋಗ್ತಾನೆ ಒಂದು ವಿಚಿತ್ರ ವ್ಯಕ್ತಿ. ನೀನ್ ಇದನ್ನೆಲ್ಲ ನೋಡಿ ಮಾನವ ಹೇಳ್ತಾನ ಅವರಿಗೆ, ಮಾನವ ನೀನ್ ಇದನ್ನೆಲ್ಲ ನೋಡಿ ತಲೆ ಜಸ್ಕೊಂತ ಇರಬಹುದು. ಏನಪ್ಪಾ ಇದು ಒಂದು ಅರ್ಥ ಆಗ್ತಿಲ್ಲ. ನಾನ್ ಮತ್ತೆ ಹೇಳ್ದಂಗೆ, ನಾನು ನೀನಲ್ಲ, ನೀನು ನಾನಲ್ಲ. ನಿನ್ನೊಳಗೊಂದು ನಾನು ಇದೆ, ಆದ್ರೆ ನನ್ನೊಳಗೆ ನಾನು ಅನ್ನೋದಿಲ್ಲ. ಅದಕ್ಕೆ ನಾನು ಇವತ್ತು ನಿನಗೆ ಕಾಣ್ತಾ ಇಲ್ಲ. ನಾನು ಎಲ್ಲ ಕಡೆ ಇದ್ದೀನಿ. ನಾನು ಯಾರು ಅಂತ ನಿನಗೆ ಗೊತ್ತಾಗ್ಬೇಕಂದ್ರೆ ನಿನ್ನ ಫಿಸಿಕಲ್ ಕಣ್ಣಿಂದ ನಿನಗೆ ಸಾಧ್ಯ ಇಲ್ಲ, ನಿನ್ನ ಮೆಂಟಲ್ ಕಣ್ಣಿಂದ ನಿನಗೆ ಯಾವಾಗ್ಲೂ ಸಾಧ್ಯ ಇದೆ. ನಿನಗೆ ಯಾವಾಗ್ಲೂ ಗೊತ್ತಿತ್ತು ವಿಧಿ ಅನ್ನೋದು ಯಾವತ್ತೂ ಇರ್ಲಿಲ್ಲ. ನಿನಗೆ ಯಾವಾಗ್ಲೂ ಗೊತ್ತಿತ್ತು ನಿನ್ನ ಕೈಯಲ್ಲೇ ಎಲ್ಲ ಇದೆ. ನಿನಗೆ ಯಾವಾಗ್ಲೂ ಗೊತ್ತಿತ್ತು ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳ್ಬಿಟ್ಟು. ಆದ್ರೂ ಕೂಡ ನೀನು ನಿನಗೆ ತಕ್ಕಂಗೆ ಡೆಫಿನೇಷನ್ಸ್ ಗಳನ್ನ ಚೇಂಜ್ ಮಾಡಕ್ ಕಲಿತೆ. ನಿನ್ನೊಳಗಿನ ಆ ನಾನು ನೀನು ಆ ಒಂದು ಹೆಂಗೆ ಒಂದು ಆ ಮಾಡ್ಯುಲೇಟ್ ಮಾಡೋದನ್ನ ನೀನು ಕಲ್ತ್ಬಿಟ್ಟೆ. ಸೊ ಅದಕ್ಕೆ ನೀನ್ ಎಲ್ಲಿ ತನಕ ಬದುಕಿರ್ತೀಯ ನನಗೆ ಗೊತ್ತಿಲ್ಲ. ಈ ಒಂದು ಲೈಫ್ ಅನ್ನೋ ಒಂದು ವಿದ್ಯಮಾನವನ್ನ ನೀನ್ ಯಾವತ್ತೂ ಅರ್ಥ ಮಾಡ್ಕೊಳಕ್ ಆಗಲ್ಲ. ಓ ಮಾನವ, ನೀನು ಕೇಳಿಲಿ, ಇನ್ನೊಂದ್ಸಲ ಕೇಳು. ನಾನು ನೀನಲ್ಲ, ನೀನು ನಾನಲ್ಲ. ನಾನು ಕತ್ತಲೊಳಗಿನ ಬೆಳಕು, ಬೆಳಕಿನೊಳಗಿನ ಕತ್ತಲು. ನಾನು ಸುಳ್ಳಿನೊಳಗಿನ ಸತ್ಯ, ನಾನೇ ಸತ್ಯದೊಳಗಿನ ಸುಳ್ಳು. ನಾನು ಯಾರು ಅಂತ ನಿನಗೆ ಯಾವತ್ತೂ ಗೊತ್ತಾಗಲ್ಲ. ಯಾಕೆ ಅಂದ್ರೆ ನಾನು ನನ್ನಲ್ಲಿಲ್ಲ, ನಾನು ನಿನ್ನಲ್ಲಿದ್ದೀನಿ. ಆದರೆ ನಾನು ನಿನ್ನಲ್ಲಿರುವ ನಾನಾಗಿದ್ದೀನಿ. ಸೊ ಈ ತರ ವ್ಯಕ್ತಿ ಬರೀತಾನೆ. ಲಾಸ್ಟ್ಗೆ ಇಂತಿ ನಿನ್ನ ಪ್ರೀತಿ ಅಂತ ಬರೆದಿರ್ತಾನೆ. ಈ ವ್ಯಕ್ತಿಗಳೆಲ್ಲ ಯಾರಪ್ಪ ನೋಡೋಣ, ಫೈನಲ್ ಆಗಿ ಕ್ಯೂರಿಯಾಸಿಟಿ ಯಾರು ಅಂತ ಹೇಳ್ಬಿಡ್ತಾನೆ ಇದು ಬರೆದವನು ಅಂತ ನೋಡ್ಬೇಕಾದ್ರೆ ಇಂತಿ ನಿನ್ನ ಪ್ರೀತಿ ಅಂತ ಡಬಲ್ ಕೋಟ್ಸ್, ಎಂಟಿ ಸ್ಪೇಸ್, ಡಬಲ್ ಕೋಟ್ಸ್, ಏನು ಇರೋದಿಲ್ಲ ಅದ್ರೊಳಗಡೆ. ಯಾಕೆ? ಅದು ಅಬ್ಸರ್ವರ್ ಫೀಲ್ ಮಾಡಬೇಕು. ಮತ್ತೆ ಅವನು ನಾನು ಅನ್ನೋ ಪರ್ಸೆಪ್ಷನ್ ಏನಿದೆಯೋ ಅದೇ ಲೈಫು ಅಂತ ಹೇಳಿ ಆ ಒಂದು ವ್ಯಕ್ತಿ ಇವರಿಗೆ ಸಂದೇಶ ಕೊಟ್ಟಿರ್ತಾನೆ.